ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರು ನೋಡಿರಿ, ನಮ್ಮದು SSC GD ಸಂಬಂಧಪಟ್ಟಿದ್ದು. ಸೊ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ? ಆಲ್ರೆಡಿ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಓಕೆ ಯಾವಾಗ ಆಗುತ್ತೆ ಆ್ಯಂಡ್ ಪೋಸ್ಟ್ ಎಷ್ಟು, ಈ ಬಾರಿ ಏನೇನೆಲ್ಲ ಬದಲಾವಣೆ ಆಗ್ತಿದ್ದಾವೆ ಆ್ಯಂಡ್ ಯಾಕೆ ಡಿಲೇ ಆಗ್ತಿದೆ, ನಿಮ್ಮ ಎಲ್ಲ ಕನ್ಫ್ಯೂಷನನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿರಿ. ನಿಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿರಿ. ನಿಮ್ಮ ಪ್ರಿಪರೇಷನ್ ಸಂಬಂಧಪಟ್ಟಂತೆ ಸೊ ಆ್ಯಸ್ ಸೂನ್ ಆಸ್ ನಾವು SSC GD GK ಸೀರೀಸನ್ನು ಲಾಂಚ್ ಮಾಡ್ತಿದ್ವಿ. ಕಂಪ್ಲೀಟ್ ಫ್ರೀ ಇರ್ತದೆ, ಯೂಟ್ಯೂಬ್ ಲೈವ್ ಇರ್ತದೆ. ಓಕೆ ಸೊ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮಗೆ ಲಿಂಕ್ ಬೇಕಂದರೆ ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿರಿ. ಸೊ ನಿಮಗೆ ಕ್ಲಾಸ್ ಬಗ್ಗೆ ಅಪ್ಡೇಟ್ ಎಲ್ಲ ಸಿಗ್ತಿರ್ತವೆ ಆ್ಯಂಡ್ ಡೇಟ್ ಟೈಮಿಂಗ್ ಏನು ಸೊ ಡೀಟೇಲ್ ಎಲ್ಲ ಗ್ರೂಪಲ್ಲಿ ಹಾಕ್ತೀವಿ. ಓಕೆ ಈ ಬಾರಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ತೀರಿ ಒಂದ್ಸಲ ಕಮೆಂಟ್ ಮಾಡಿರಿ ಜೈ ಹಿಂದ್ ಅಂತೇಳಿ. ಓಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬೇಕು. ಈ ಒಂದು ವಿಡಿಯೋ ನೋಡಿರೋಂಥ ಪ್ರತಿಯೊಬ್ಬರು ಕೂಡ SSC GDಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಸೊ ನೀವು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಜೈ ಹಿಂದ್ ಅಂತೇಳಿ. ಓಕೆ ಅದೆಲ್ಲ ಒಂದು ಕಡೆ ಮೋಟಿವೇಟೆಡ್ ಆಗಿರ್ತದೆ. ಓಕೆ ಬನ್ನಿರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ SSC GD 2026 ರಿಕ್ರೂಟ್ಮೆಂಟ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಸ್ನೇಹಿತರು ನೋಡಿರಿ, ಈ ಬಾರಿ ಒಳ್ಳೆ ಹುದ್ದೆಗಳು ಬರ್ತಾವೆ. ಅಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಈ ಬಾರಿ, ಅತ್ಯಂತ ಹೆಚ್ಚು ಅಂತ ಹೇಳ್ಬೋದು. ಓಕೆ ಸೊ ತುಂಬ ಜನ 2 CSF ಬೆಟಾಲಿಯನ್ಗಳು ಹೊಸದಾಗಿದ್ದಾವೆ. ಓಕೆ ಅದಾದಂದರೆ RPF ಕೂಡ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಪ್ರಿಪರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಕಾಣ್ತಿರೋಂಥ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಈಗಿಂದ ಪ್ರಿಪರೇಷನ್ ಮಾಡಿರಿ. ಓಕೆ ಇದರಲ್ಲಿ GK ಐತಿ, ಇಂಗ್ಲೀಷ್ ಐತಿ ಆ್ಯಂಡ್ ಆಪ್ಟಿಟ್ಯೂಡ್ ಐತಿ. ಸೊ ಆಪ್ಟಿಟ್ಯೂಡ್ ಪ್ರಾಕ್ಟೀಸ್ ಸೆಟ್ಸ್ ಇರ್ತಾವೆ. ಪ್ರತಿಯೊಂದು ಕೂಡ ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ಐತಿ. ಇಡಿಕ್ವಿಟಿ ಏನು ಹೊಸ ಕಂಪನಿಯಿಂದ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡ್ತದೆ, ಅದ್ರ ಬೇಸ್ ಮೇಲೆ ಇರುವಂಥದ್ದು. ಸೊ ಈ ಬಾರಿ ನೀವೇನಾದರೂ ಪ್ರಿಪರೇಷನ್ ಮಾಡ್ತಾರೆ ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಕಾಣತೈತಿ, ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕಾಲ್ ಮಾಡ್ಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದರೆ ತೊಗೋಬೋದು, ಬೇಡ ಅಂತ ಸ್ನೇಹಿತರು ನೋಡ್ರಿ. ನಿಮ್ಮದು ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ತುಂಬ ಡೌಟ್ ಇತ್ತು, ಸರ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಓಕೆ ಆ್ಯಂಡ್ ಒಟ್ಟು ಹುದ್ದೆಗಳು ಎಷ್ಟು ಇರ್ತವೆ, ಓಕೆ ಸೊ ಯಾಕೆ ಡಿಲೇ ಆಗ್ತದೆ, ಈ 3 ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಸೊ ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ. ಓಕೆ ಸ್ನೇಹಿತರು ನೋಡ್ರಿ, ಈ ಬಾರಿ ಎಕ್ಸ್ಪೆಕ್ಟೆಡ್ ಎಲ್ಲ ಲೆಕ್ಕ ಮಾಡಿದ್ರು. ಒಂದು ನ್ಯೂಸ್ ಪೇಪರ್ ಕೂಡ ಒಂದು ಡಾಟಾನ ಕೊಟ್ಟಿದ್ರು. ಓಕೆ ಒಂದು ಟ್ರಸ್ಟೆಡ್ ನ್ಯೂಸ್ ಪೇಪರ್ ಅಂತ ಬೇಕು, ಅದು ಕಟ್ಟಿಂಗ್ ಕೂಡ ನಾನು ಹಾಕಿರ್ತೀನಿ, ಒಂದು ಸಲ ನೋಡ್ಕೊರಿ. ಸೊ ಇಲ್ಲಿ ಟೋಟಲ್ ಒಟ್ಟು ಹುದ್ದೆಗಳು ಹೇಳಿದ್ದಾರೆ 1,09,000ಕ್ಕೂ ಹೆಚ್ಚು ಹುದ್ದೆಗಳು ಇದಾವೆ ಅಂತ ಹೇಳಿದ್ದಾರೆ. ಓಕೆ ಸೊ 1,09,000ಕ್ಕೂ ಹೆಚ್ಚು ಹುದ್ದೆಗಳು ಇದಾವೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಕೂಡ ಐತಿ, ನೀವು ಚೆಕ್ ಮಾಡ್ಕೋರಿ. ಓಕೆ ಸೊ ಈ ಒಂದು PDF ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಸಂಜೆ. ಸೊ ನೀವು ಜಾಯ್ನ್ ಆಗಿ ನೋಡ್ಕೋಬೋದು ಈಸಿಯಾಗಿ. ಓಕೆ 1,09,000ಕ್ಕೂ ಹೆಚ್ಚು ಹುದ್ದೆಗಳಿರುವಂಥ ಈ ಒಂದು ಹುದ್ದೆಗೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ. ಓಕೆ ಸೊ ನಿಮಗೆ ಟೋಟಲ್ ವೇಕೆನ್ಸಿಗಳು ಗೊತ್ತಾಯಿತು. ಮಿನಿಮಮ್ ಮ್ಯಾಕ್ಸಿಮಮ್ ಆಸ್ಪಾಸ್ನಲ್ಲಿ 1,09,000 ಇರ್ತವೆ. ನೆಕ್ಸ್ಟ್ ಹೋಗೋಣ. ಸೊ ಇದು ನೋಟಿಫಿಕೇಶನ್ ಯಾಕೆ ಡಿಲೇ ಆಗತ್ತೈತ್ರಿ ನೋಡ್ರಿ. ಈ ಬಾರಿ ನಿಮಗೆ ಒಂದು SSC ದವರು ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ನ ಬಿಡ್ತಾರೆ. ಸೊ ಈ ಒಂದು ಮಂತೊಳಗೆ ಈ ಒಂದು ನೋಟಿಫಿಕೇಶನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಡೇಟು ಎಕ್ಸಾಮ್ ಡೇಟನ್ನು ಬಿಡ್ತಾರೆ. ಅದೇ ರೀತಿ ಈ ಬಾರಿ ಕೂಡ ಬಿಟ್ಟಿದ್ರು 2025 ಅಂದರೆ ನೆಕ್ಸ್ಟ್ ಇಯರ್ದು ಕಾಲ್ಫಾರ್ಮ್ ಆಗುವಂಥ 2025ರಲ್ಲಿ ಕ್ಯಾಲೆಂಡರ್ನ ಬಿಡ್ತಾರೆ. ಸೊ ಅದರಲ್ಲಿ ಕೊಟ್ಟಿದ್ರು SSC GD ಆಲ್ರೆಡಿ ನೋಟಿಫಿಕೇಶನ್ ಆಗಬೇಕಾಗಿತ್ತು ಅಕ್ಟೋಬರ್ ಮುಗೀತು, ನವೆಂಬರ್ ಅರ್ಧನೂ ಮುಗಿಯಾಕೆ ಬಂತು. ಸೊ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಬಟ್ ಹೇಳ್ತೀನಿ ಕೇಳ್ರಿ, ನಿಮ್ಮ ನವೆಂಬರ್ ಎಂಡ್ ಅಂದ್ರಿಗೆ ಸೊ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಎಲ್ಲ ಹೈ ಲೆವೆಲ್ ಆಗೈತಿ. ನವೆಂಬರ್ ಎಂಡಿಗೂ ಆಗಿಲ್ಲ ಅಂದ್ರೂ ಕೂಡ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ನಿಮ್ಮದು ನೋಟಿಫಿಕೇಶನ್ ಆಗುತ್ತೆ. ಇದು ಕ್ಲಿಯರ್ ಇಟ್ಕೊರಿ. ಓಕೆ ಸರ್ ಯಾಕೆ ಆಗಿಲ್ಲ ರೀ ಅಕ್ಟೋಬರ್, ಇದು ಭಾಳ ಇಂಪಾರ್ಟೆಂಟ್ ಐತಿ. ನೋಡಿರಿ ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ನೋಡಿರಿ, ಈ ಬಾರಿ ನಿಮ್ಗೆ CSF 2 ಬೆಟಾಲಿಯನ್ಗಳು ಹೊಸದಾಗಿ ಮಾಡಿದ್ದಾರೆ. ಹೊಸ ಬೆಟಾಲಿಯನ್ ಅಲ್ಲಿ 0 ಪ್ರತಿಯೊಬ್ಬರು MTS ಇಂದ ಕೂಡ ಸೊ GD ಲೆವೆಲ್ವರೆಗೂ GD ಆಫೀಸರ್ವರೆಗೂ ಕೂಡ ಅಲ್ಲಿ ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದನ್ನು ಅವ್ರು ರಿಕ್ರೂಟ್ಮೆಂಟ್ ಮಾಡಬೇಕು. ಎರಡನೇದ್ದು ಈ ಸಲ RPF SSC GD ಒಳಗೆ ಕನ್ಸಿಡರ್ ಮಾಡಿದ್ದಾರೆ. ಓಕೆ ಇದು ಆಫೀಸಲ್ಲಿ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಅಶ್ವಿನಿ ವೈಷ್ಣವ್ ಅವರು. ಸೊ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಓಕೆ ಸೊ ಅದು ಕೂಡ ನೀವು ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ಇದು ಅಕ್ಟೋಬರ್ ನೋಟಿಫಿಕೇಶನ್ ಆಗಿತ್ತು. ಸೊ ಅದ್ರ ಬಗ್ಗೆ ಪೇಪರ್ ಕಟ್ಟಿಂಗ್ ಇತ್ತು, ಅದು ಕೂಡ ನಾನು ಹಾಕ್ತೀನಿ. ಓಕೆ ವಿತೌಟ್ ಡಾಟಾ ನಾನು ನಿಮಗೆ ಏನು ಹೇಳಲ್ಲ. ಸೊ ಎಲ್ಲ ಡಾಟಾ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ RPF ಕಾನ್ಸ್ಟೇಬಲ್ SSC GD ಒಳಗೂ ಆ್ಯಡ್ ಆಗುತ್ತೆ. ಸೊ ಅದು ಆ್ಯಡ್ ಮಾಡೋಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಓಕೆ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ಳಿ. 2 CSF ಬೆಟಾಲಿಯನ್ಗಳು ಅದು ಒಟ್ಟು ಲೆಕ್ಕ ಆಗಬೇಕು. ಆ್ಯಂಡ್ RPF ಕಾನ್ಸ್ಟೇಬಲ್ ಸೊ ಅವು ಕೂಡ ಲೆಕ್ಕ ಆಗಿ ನಿಮಗೆ SSC GD ಒಳಗೆ ಬರಬೇಕು. ಓಕೆ ಇವಾಗ ಏನು ಇಂಪಾರ್ಟೆಂಟ್ ಅಂದರೆ, ಸರ್ ನನಗೆ RPF ಜಾಯ್ನ್ ಆಗೋದಿತ್ತು ರೀ, ರೈಲ್ವೆ ಪೊಲೀಸ್ ಆಗೋದಿತ್ತು ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಏನು ಕೊಡಬೇಕು, RPF ಕಾನ್ಸ್ಟೇಬಲನ್ನು ಕೊಡಬೇಕು. ಕೊಟ್ಟರೆ ಸರ್ ನಾವು ಇಂಗ್ಲೀಷ್ ಬಿಟ್ಟು ಬರೀ GK ಆಪ್ಟಿಟ್ಯೂಡು ಮತ್ತು ಸೈನ್ಸು ರೀಸನಿಂಗ್ ಓದಿದ್ರೆ 3 ಸಬ್ಜೆಕ್ಟ್ ಓದಿದ್ರೆ ಆಗುತ್ತಾ ಅಂತೇಳಿ ನಿಮ್ಗೆ ಡೌಟ್ ಇರುತ್ತೆ. ಸ್ನೇಹಿತರು ನೋಡಿರಿ, RPF ಏನಾದರೂ SSC GD ಒಳಗಡೆ ಸೊ 100% ಕಾನ್ಫರ್ಮ್ ಆಗುತ್ತೆ. 100% ಕಾನ್ಫರ್ಮ್ ಆದರೆ ಸೊ ನಿಮಗೆ ಇಂಗ್ಲೀಷ್ ಕೂಡ ಆ್ಯಡ್ ಆಗುತ್ತೆ. ಓಕೆ ನಾನು ಬರೀ ರೈಲ್ವೆ ಓದ್ತೀನಿ ರೀ, ನನಗೆ ಇಂಗ್ಲೀಷ್ ಬರಲ್ಲ ರೀ ಅಂತಂದು ನೀವು RPF ಆಗಬೇಕು ರೀ 10th ಅಂತ ನೀವು ಕೂತಿದ್ರೆ ಸೊ ನಿಮಗಿದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ ಇಂಗ್ಲೀಷ್ ಕೂಡ ನೀವು ಇದರ ಜೋಡಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ ನೋಡಿರಿ ಬೇರೆನೂ ಇರ್ತಾವೆ. ಓಕೆ SSP ಇರುತ್ತೆ, CSF ಇರುತ್ತೆ, CRPF ಇರುತ್ತೆ, ITBP ಇರುತ್ತೆ, BSF ಇರುತ್ತೆ ಆ್ಯಂಡ್ ಶ್ರೀಮಾಬಲ್ ಪ್ರತಿಯೊಂದು ಅಸ್ಸಾಂ ರೈಫಲ್ಸ್ ಸೊ ಎಲ್ಲ ಕೊಡ್ತಾರೆ. ಅದ್ರ ಜೊತೆ ಪ್ಲಸ್ ಆ್ಯಡ್ ಆಗೋದು
RPF ಕೂಡ ಆ್ಯಡ್ ಆಗುತ್ತೆ. ಸೊ ಅದು ಇವೆಲ್ಲ ಸೇರಿಸಿ ನಿಮ್ಗೆ ಹೇಳ್ತಾರಂತೂ 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಈ ಬಾರಿ ನಿಮ್ಗೆ ನೋಡಲಿಕ್ಕೆ ಸಿಗ್ತಾವೆ. ಓಕೆ, ಇದು ನೀವು ಕ್ಲಿಯರ್ ಆಗಿರಲಿ. ಬಟ್ ಆಫೀಸೆಲ್ಲ ಎಷ್ಟು ಅಂತ ಎಲ್ಲೂ ಡಿಕ್ಲೇರ್ ಆಗಿಲ್ಲ. ಅವ್ರು ಬಿಡ್ತಾರೆ, ನೋಟಿಫಿಕೇಶನ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, SSGD ಎಕ್ಸಾಮ್ ಡೇಟ್ ಯಾವಾಗ ಆಗುತ್ತೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಯಾವಾಗ ರೀ ನೋಡಿರಿ, ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆದಮೇಲೆ ಒಂದು ಅಂದಾಜು ಮಾಡ್ಬೋದು, ಇಷ್ಟು ಎಕ್ಸಾಮ್ ಆಗ್ಬೋದು ಅಂತೇಳಿ. ಇನ್ನೂ ಕೂಡ ನಿಮ್ಗೆ ಎಕ್ಸ್ಪೆಕ್ಟೆಡ್ ಹೇಳಬೇಕಂತಂದರೆ ನೋಡಿರಿ, ಇವಾಗ CHSL ಎಕ್ಸಾಮ್ ಆಗುತ್ತೆ ನವೆಂಬರ್ 12ರಿಂದ 28ರವರೆಗೂ ಕರ್ನಾಟಕದಲ್ಲಿ, 30ರವರೆಗೂ ಆಲ್ ಇಂಡಿಯಾ ಮುಗುತ್ತೆ. 30 ಅನ್ನೋಟ್ರಿಗೆ CHSL ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಒಂದು ಮಿನಿಮಮ್ 10ರಿಂದ 12 ದಿನ ಬೇಕು MTS ಸ್ಟಾರ್ಟ್ ಮಾಡಲಿಕ್ಕೆ. ಓಕೆ, ಡಿಸೆಂಬರ್ 15ಕ್ಕೆ ಏನಾದರೂ MTS ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ 30ರಿಂದ 40 ದಿನ ಬೇಕಾಗ್ತದೆ MTS ಎಕ್ಸಾಮ್ ಕಂಪ್ಲೀಟ್ ಮುಗಿಯೋದಕ್ಕೆ. ಅಂದರೆ ಜನವರಿ 10 ಅಥವಾ ಜನವರಿ 15 ತನಕ. ಸೊ ಇದು ಅನ್ಕೊಳ್ಳೋಣ. ಸೊ ಅದಾದ ನಂತರ ದಿಲ್ಲಿ ಪೊಲೀಸ್ ಎಕ್ಸಾಮ್ ಆಗಬೇಕು. ಓಕೆ, ಸೊ ದಿಲ್ಲಿ ಪೊಲೀಸು ಜನವರಿ ಎಂಡಿಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗುತ್ತೆ. ಇದಾದ ನಂತರ ನಿಮಗೆ SSCGD ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ನವೆಂಬರ್ ಎಂಡಿಗೆ ಏನಾದರೂ ನೋಟಿಫಿಕೇಶನ್ ಆದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಈ ಒಂದು 4 ತಿಂಗಳು ನೀವು ಪ್ರಿಪ್ರೇಷನ್ ಮಾಡಬೇಕು. ನಾನು ಇನ್ನೊಂದು 2 ದಿನ ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸ್ಟ್ರಾಟಜಿ ಯಾವ ರೀತಿ ಓದಬೇಕು ಈ ಬಾರಿ, ಎಷ್ಟು ಕಾಂಪಿಟೇಷನ್ ಲೆವೆಲ್ ಐತಿ. ಸೊ ಡೀಟೇಲ್ ಆಗಿ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟ್ರಾಟಜಿ SSCGD ನೆಕ್ಸ್ಟ್ ಇಯರ್. ಓಕೆ, ಸೊ ಅದನ್ನು ನೋಡಿರಿ. ಅದು ನೋಡಿದ ನಂತರ ನೀವು ಒಂದು ಪ್ಲಾನ್ ಮಾಡ್ಕೋರಿ. ನಿಮ್ಗೆ ಹೇಳ್ತೀನಿ ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಓದಬೇಕು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ನಾನು ಫಸ್ಟ್ ಅಟೆಂಪ್ಟ್ SSGD ಕ್ಲಿಯರ್ ಮಾಡೀನಿ. ಓಕೆ, ಸೊ ಯಾವ ರೀತಿ ನಾವು ವಿತೌಟ್ ಕೋಚಿಂಗ್, ಎಲ್ಲೂ ಕೋಚಿಂಗ್ ಹೋಗಿಲ್ಲ, ಎಲ್ಲೂ ಆನ್ಲೈನ್ ಕೋರ್ಸ್ ಉಂಟಲ್ಲ, ಏನೂ ಇಲ್ಲ. ಓಕೆ, ನಿಮ್ಗೆ ಹೇಳ್ತಿರುವಂಥದ್ದು. ಸೊ ಅದು ಸ್ಟ್ರಾಟಜಿ ನಿಮ್ಗೆ ಹೇಳ್ತೀನಿ. ಸೊ ಯಾವ ರೀತಿ ಓದಬೇಕು, ಇಂಗ್ಲೀಷ್ ಹೆಂಗೆ ಸ್ಕೋರ್ ಮಾಡೋದು, GK ಹೆಂಗೆ ಸ್ಕೋರ್ ಮಾಡೋದು, ಮ್ಯಾಥ್ಸ್ ಆಪ್ಟಿಟ್ಯೂಡು ಆ್ಯಂಡ್ ರೀಸನಿಂಗ್. ಓಕೆ, ರೀಸನಿಂಗ್ ಅಂದ್ರೆ ಎಲ್ಲರೂ ಈಸಿ ಐತಿ, ಮ್ಯಾಥ್ಸ್ ಕೂಡ ಈಸಿ ಐತೆ. ಓಕೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. GK ಇಂಗ್ಲೀಷ್ ಯಾವ ರೀತಿ ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಸೊ ಒಂದು ಸ್ಟ್ರಾಟಜಿ, ಕಂಪ್ಲೀಟ್ ಸ್ಟ್ರಾಟಜಿ, ಮೋಸ್ಟ್ ಎಫೆಕ್ಟಿವ್ ವಿಡಿಯೋ ಇದೇ ಒಂದು ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಕೊಡ್ಕೊಂಡು ನಿಮಗೆ ಯೂಸ್ಫುಲ್ ಆಗುತ್ತೆ, 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ನೀವೇನಾದರೂ ಪ್ರಿಪ್ರೇಷನ್ ಮಾಡ್ತಾರೆ ಹೇಳ್ತೀನಿ, ಕಂಟೆಂಟ್ ಮಸ್ತ್ ಐತಿ. ಸ್ಕ್ರೀನ್ ಕಾಣುತ್ತಾ ಇರುವಂಥ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. PDF ನೋಟ್ಸ್ ಇರ್ತಾವೆ, ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ GK, ಇಂಗ್ಲೀಷ್ ಮತ್ತು ಆಪ್ಟಿಟ್ಯೂಡ್, ಸೊ 3 ಸಿಗ್ತವೆ. ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣುತ್ತೈತಿ, ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಯಾರೆಲ್ಲ ಈ ಬಾರಿ SSGDನ ಕ್ರ್ಯಾಕ್ ಮಾಡ್ತೀನಿ ಅಂತ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಕಮೆಂಟ್ ಮಾಡಿರಿ, ಜೈ ಹಿಂದ್ ಅಂತೇಳಿ. ಓಕೆ, ಆ್ಯಂಡ್ ನಿಮಗೆ ತುಂಬ ಜನ ಡೌಟ್ ಇದೆ, ಸರ್ ಕೋಚಿಂಗ್ ಹೋಗ್ಲೇನ್ರಿ ಆಫ್ಲೈನ್ ಮತ್ತು ಆನ್ಲೈನು. ಸೊ ಅದ್ರ ರಿಲೇಟೆಡ್ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಡೋಂಟ್ ವರಿ. ಸೊ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಇದೇ ಒಂದು ವಿಡಿಯೋದಲ್ಲಿ ಹೇಳ್ಬೋದು. ಸೊ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಇದೇ ವೀಕ್ ಒಳಗಡೆ ನಾನು ಸ್ಟ್ರಾಟಜಿ ಒಂದು ವಿಡಿಯೋ ಬಿಡ್ತೀನಿ. ಆ್ಯಂಡ್ ಕೋಚಿಂಗ್ ಆಫ್ಲೈನ್ ಅಥವಾ ಆನ್ಲೈನ್, ಸೊ ಇದ್ರಿಗೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವೇನಾದ್ರು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.